ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತನಿಪ್ರಿಯಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚು ಬೇಡ, ಕ್ರೋಶನೂ ಬೇಡ ಅನ್ನೋರು ಈ ಥರ ಬಾರ್ಡರ್ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ. ತುಂಬಾ ಡಿಫ್ರೆಂಟ್ ಆಗಿದೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಡಿಸೈನ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಇದಕ್ಕೆ ನೋಡಿ, ನಾನು ಈ ಥರ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಇದನ್ನು ನಾವು ಪಲ್ಲು ಕಲರ್ ತಗೋಬೇಕಾಗತ್ತೆ. ಪಲ್ಲು ಕಲರ್ ಯಾವುದಿರುತ್ತೋ ಅದೇ ಕಲರ್ ನೀವು ಕಾಟನ್ ಥ್ರೆಡನ್ನು ತಗೊಳ್ಳಿ. 2 ಎಳೆ ತೊಗೋಬೋದು, ಇಲ್ಲಾಂದರೆ 4 ಎಳೆ ಕೂಡ ತೊಗೋಬೋದು. ಹಾಗೆ ಇದಕ್ಕೆ ಒಂದು ಲಾಸ್ಟಲ್ಲಿ ಒಂದು ಗಂಟು ಹಾಕಿಟ್ಕೊಳ್ಳಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇನ್ನಷ್ಟು ನೋಟಿಫಿಕೇಷನ್ಸ್ ಬೇಕಂದರೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಡಿಸೈನ್ನ ಸ್ಟಾರ್ಟ್ ಮಾಡ್ಕೋತೀನಿ. ಮೊದಲು ನೋಡಿ, ಈ ಥರ ಈ ಡಿಸೈನ್ಗೆ ಆಲ್ಮೋಸ್ಟ್ ಆಗಿ ಈ ಥರ ಹೊಲಿದಿದ್ದರೆ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಈ ಥರ ನಾವು ಜಿಗ್ಜಾಗ್ ಪಿಕೋ ಮಾಡಿಸ್ತೀವಲ್ಲ, ಆ ಥರದಕ್ಕಿಂತ ಈ ಥರ ಫೋಲ್ಡ್ ಮಾಡಿ ನಾರ್ಮಲ್ ಸ್ಟಿಚ್ ಮಾಡೋದ್ರಿಂದ ಇದಕ್ಕೆ ಈ ಡಿಸೈನ್ಗೆ ನೀಟಾಗಿ ಕಾಣಿಸುತ್ತೆ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ ಡಿಸೈನು. ಮೊದಲು ಈ ಥರ ನೀಡಲ್ನ ಚುಚ್ಚಿ ಹೊರಗಡೆ ತರಬೇಕು. ಒಂದು 2ರಿಂದ 3 ಸಲ ಈ ಥರ ಲಾಕ್ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ ಈ ಥರ ಲಾಕ್ ಬರುತ್ತೆ. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಬೀಡನ್ನು ಹಾಕ್ತೀನಿ. ಒಂದು ಪರ್ಲ್ ಬೀಡ್ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು. ಹಾಗೆ ಒಂದು ಚಿಕ್ಕ ಗೋಲ್ಡ್ ಕಲರ್ ರೌಂಡ್ ಬೀಡು. ಈ 2 ಬೀಡ್ಗಳನ್ನು ಈ ಥರ ಹಾಕ್ಕೋಬೇಕು. ನೋಡಿ, ಈ ಥರ ಹಾಕಿ ಈ ಬೀಡನ್ನು ಬಿಟ್ಟು ಈ ಬೀಡಿಂದ ಬಟ್ಟೆ ಒಳಗನೆ ಡೈರೆಕ್ಟಾಗಿ ನಾವು ಈ ಥರ ನೀಡಲ್ನ ಹಾಕಬೇಕು. ನೋಡಿ, ಈ ಥರ ಬರುತ್ತೆ ಸೀರೆಗೆ. ಇಲ್ಲಿ ಇದಕ್ಕಿಂತ ದೊಡ್ಡ ಬೀಡ್ ಕೂಡ ತೊಗೋಬೋದು, ಚಿಕ್ಕ ಬೀಡ್ ಕೂಡ ತೊಗೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೋಡಿ, ಇಲ್ಲಿ ಇಷ್ಟೇ ಗ್ಯಾಪು ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಮೊದಲೇ ಮಾರ್ಕನ್ನು ಮಾಡಿ ಇಟ್ಕೊಂಡಿರಬೇಕು. ಇದ್ರ ಒಳಗಡೆಯಿಂದನೇ ನೋಡ್ತಾ ಇರ್ಬೋದು. ಈ ಥರ ನಾರ್ಮಲ್ ನೀವು ಮಷಿನಿಂದ ಸ್ಟಿಚ್ ಮಾಡಿಕೊಂಡ್ರೆ, ಈ ಥರ ಫೋಲ್ಡ್ ಮಾಡಿ ಹೊಲ್ಕೊಂಡ್ರೆ ಈ ಡಿಸೈನ್ಗೆ ಹೆಲ್ಪ್ ಆಗುತ್ತೆ. ಇದನ್ನು ಈ ಥರ ಹೊರಗಡೆ ತೆಗಿತೀನಿ ಇವಾಗ. ಮತ್ತೆ ಈ ಒಂದು ಬೀಡನ್ನು ಹಾಕ್ತೀನಿ. ಹಾಗೆ ಒಂದು ಈ ಬೀಡು, ಈ 2 ಬೀಡ್ಗಳನ್ನು ಹಾಕಿ ಮತ್ತೆ ಸೇಮ್ ಈ ಬೀಡನ್ನು ಬಿಟ್ಟು ಇಲ್ಲಿಂದ ಡೈರೆಕ್ಟಾಗಿ ಬಟ್ಟೆಯಿಂದನೇ ಮೇಲೋಗ್ಬೇಕು. ಈ ಥರ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ. ಇದು ನಿಮಗೆ ಇನ್ನೂ ದೂರ ಬೇಕಂದರೆ ದೂರ ಮಾಡ್ಕೊಳ್ಳಿ, ಹತ್ರ ಬೇಕಂದರೆ ಹತ್ರ ಕೂಡ ನೀವು ಮಾಡ್ಕೋಬೋದು. ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಮತ್ತು ಇಲ್ಲಿಂದನೇ ಸೇಮ್ ಡಿಸ್ಟೆನ್ಸ್ ನಿಮಗೆ ಗೊತ್ತಾಗುತ್ತೆ ಒಂದು ಅಂದಾಜು ಮೇಲೆ ನೀವು ಮಾಡಿಕೊಂಡಾಗ. ಈ ಥರ ಮತ್ತೆ ಬೀಡನ್ನು ಹಾಕ್ಕೋಬೇಕು. ನಿಮಗೆ ಕುಚ್ಚು ಹಾಕೋದಕ್ಕೆ ಬರಲ್ಲ, ಕ್ರೋಶ ಬರಲ್ಲ, ಹಾಗೆ ಬೇಬಿ ಕುಚ್ಚು ಕೂಡ ಇಷ್ಟ ಇಲ್ಲ ಅಂದರೆ ಈ ಥರ ಡಿಸೈನ್ಸ್ಗಳನ್ನು ನೀವು ಟ್ರೈ ಮಾಡಿ. ಹಾಗೆ ಸೀರೆಗೆ ಕೂಡ ಗ್ರ್ಯಾಂಡ್ ಲುಕ್ ಬರುತ್ತೆ. ಹಾಗೆ ಕಸ್ಟಮರ್ಗಳಿಗೂ ಕೂಡ ನೀವು ಮಾಡಿಕೊಟ್ಟಾಗ ಅರ್ನಿಂಗ್ ಕೂಡ ನೀವು ಮಾಡ್ಕೋಬೋದು. ನೋಡಿ, ಈ ಥರ ಬರುತ್ತೆ. ನೋಡ್ತಾ ಇರ್ಬೋದು, ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ಪೂರ್ತಿಯಾಗಿ ನಾವು ಈ ಥರ ಮಾಡಿಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ ತುಂಬ ಸರಳವಾಗಿ ಮಾಡಿಕೊಳ್ಳುವಂತಹ ಡಿಸೈನ್ನ ತೋರಿಸಿದ್ದೀನಿ ಫ್ರೆಂಡ್ಸ್. ಈಗಷ್ಟೇ ನೀವು ಸೀರೆ ಕುಚ್ಚನ್ನು ಕಲಿಯೋಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ ಅಂದರೆ ಮೊದಲು ಈ ಥರ ಡಿಸೈನ್ಸ್ಗಳನ್ನ ಟ್ರೈ ಮಾಡಿ. ಸೀರೆ ಕುಚ್ಚು ಹಾಕೋಕ್ಕೆ ನಿಮಗೆ ಇಂಟ್ರೆಸ್ಟ್ ಕೂಡ ಬರುತ್ತೆ. ಇದೇ ಥರ ನಾವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ, ಈ ಥರ ಕಾಣಿಸುತ್ತೆ. ನಾನು ಒಂದು ಸ್ವಲ್ಪ ದೂರದವರೆಗೂ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸ್ತಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ, ಈ ಥರ ಕಾಣಿಸ್ತಾ ಇದೆ. ಇದೇ ಥರ ನೀವು ಪೂರ್ತಿ ಸೀರೆನ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಒಂದು 350 ಅರೌಂಡ್ ನೀವು ಚಾರ್ಜನ್ನು ಮಾಡ್ಕೋಬೋದು. ಈ ಥರ ಬೀಡ್ಸ್ ಇದ್ದರೆ ಸಾಕು, ಸೀರೆ ಪೂರ್ತಿ ಈ ಥರ ಮಾಡ್ತಾ ಹೋದರೆ ಆಯಿತು. ತುಂಬಾ ಈಸಿ ಆಗಿದೆ. ಒಂದು ಅರ್ಧ ಗಂಟೆಯಲ್ಲೇ ಈ ಡಿಸೈನ್ನ ನೀವು ಕಂಪ್ಲೀಟ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.